ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ಆತ್ಮೀಯ ಆದಂಥ ಮೈನಾರಿಟಿ ಕಮಿಷನ್ ಚೇರ್ಮನ್ ಆದಂಥ ನಿಸಾರ್ ಅಹಮದ್ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು ಒಕ್ಕೋಟ್ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಅವರೇ, ಇನ್ನೊಬ್ಬರು ಆತ್ಮೀಯರು KMDC ಚೇರ್ಮನ್ ಆದಂಥ DK ಅಲ್ತಾಫ್ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯರಾದಂಥ ನಮ್ಮ ಮೊಹಮ್ಮದ್ ಅಲಿ ಖಾಜಿ ಅವರೇ, ಆತ್ಮೀಯ ಆದಂಥ ಸೆಕ್ರೆಟರಿ ಆದಂಥ ಮನೋಜ್ ಜೈನ್ ಅವರೇ, ಸರ್ಫರಾಜ್ ಖಾನ್ ಅವರೇ, ಜೀಲಾನಿ ಅವರೇ, ಮೊಹಮ್ಮದ್ ಸಿರಾಜ್ ಅವರೇ, ಸಮಿ ಅವರೇ, ಮೌಲಾನಾ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ವಿದ್ಯಾರ್ಥಿ ಮಕ್ಕಳೇ, ಎಲ್ಲ ಆತ್ಮೀಯರೇ, ಇವತ್ತು ದಿನ ಭಾಳ ಸಂತೋಷ ಖುಷಿಯನ್ನು ನನಗಿಂತ ಹೆಚ್ಚಾಗಿ ತಂದಿದೆ. ಇವತ್ತು ನಮ್ಮ ಮೈನಾರಿಟಿ ಇಲಾಖೆ ವತಿಯಿಂದ ಇವತ್ತು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಟೀಚರ್ಸ್ 54 ಜನ ಟೀಚರ್ ಸನ್ಮಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ಮಕ್ಕಳು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಟಾಪರ್ನ ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ಭಾಳ ಖುಷಿ, ಭಾಳ ಸಂತೋಷನ ನಾನು ತಂದುಕೊಟ್ಟಿದೆ. ನಾನು ಎಲ್ಲೋದ್ರೂ ನನ್ನ ಮಾಸ್ಟರ್ ನಾವು ಕೇಳಿದ್ರಿಲ್ಲ ಗೊತ್ತಿಲ್ಲ. ನಾನು ಎಲ್ಲೇನೂ ಒಂದೇ ಹೇಳೋದು, ವಿದ್ಯಾಭ್ಯಾಸ ಏನಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಎಲ್ಲ ಕಡೆ ಹೇಳ್ಕೊಂಡು ಬರ್ತೀನಿ. ಕಾರಣ ಅಂತಂದರೆ ನನ್ನ ವಿದ್ಯಾಭ್ಯಾಸ ಇಲ್ಲ ಅಂತ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ ನಾನೇ ಒಬ್ಬ ಉದಾಹರಣೆ. ನನ್ನ ಕನಸಲ್ಲೂ ಈ ಮಟ್ಟಿಗೆ ನಾನು ಬೆಳಿತೀನಿ, 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ಕನಸಲ್ಲೂ ಯೋಚನೆ ಮಾಡಿಲ್ಲ. ಯಾವತ್ತೂ ಸತ್ಯನ ಹೇಳಲೇಬೇಕಾಗ್ತದೆ. ನಾನು ಇಷ್ಟೆಲ್ಲ ದೇವರು ಕೊಟ್ಟು ನಾನು ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ಸರಿ ಪಡ್ಕೊಂಡಿಲ್ಲ. ನಾನು ಬರೀ SLC ಅನ್ಕಂಪ್ಲೀಟ್ SLC ಕಂಪ್ಲೀಟು ಮಾಡಿಲ್ಲ. ಇವತ್ತು ನಾನು ಏನು ನೊಂತಾ ಇದ್ದೀನಿ, ಮುಂದೆ ಮಕ್ಕಳು ನಾನು ನೊಂದಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ. ದೇವ್ರು ನನಗೆ ಅವಕಾಶ ಕೊಟ್ಟಾದಮೇಲೆ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ನನ್ನ ಒಂದು ಮಂತ್ರಿ ಅವಕಾಶ ಸಿಕ್ಕಾದ್ಮೇಲೆ ಮೈನಾರಿಟಿ ಇಲಾಖೆಯಲ್ಲಿ ನನಗೆ ಮೈನಾರಿಟಿ ಮತ್ತು ವಸತಿ ಮತ್ತು ವಫ್ ನನ್ನ ಇಲಾಖೆ ಮಂತ್ರಿಯನ್ನು ಜವಾಬ್ದಾರಿ ಸಿಕ್ಕಾದ್ಮೇಲೆ ನಾನು ಸ್ಪೆಷಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಎಜುಕೇಷನ್ ಕಡೆಯೇ ಗಮನ ಜಾಸ್ತಿ ಕೊಡ್ತಾಯಿದ್ದೀವಿ. ಏನಕ್ಕೆ ಎಜುಕೇಷನ್ ಇಲ್ಲಾಂದರೆ ಮನುಷ್ಯ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಎಜುಕೇಷನಲ್ಲೇ ಗಮನ ಕೊಡ್ತಾಯಿದ್ದೀವಿ. ತಾವು ತೆಗೆದು ನೋಡಿ, ಬಜೆಟಲ್ಲಿ ಈ ಬಾರಿ 2024-2025 ಬಜೆಟಲ್ಲಿ 3200 ಕೋಟಿದಲ್ಲಿ ಈ ಬಾರಿ ಬರೀ ಎಜುಕೇಷನ್ ಅಂತಲೇ 1488 ಕೋಟಿ 41 ಪಾಯಿಂಟ್ ನಾವು ಬರೀ ಎಜುಕೇಷನ್ ಅಂತ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಇಟ್ಟಿದ್ದೀವಿ. ಕಾರಣ ಅಂದರೆ ಎಜುಕೇಷನ್ ಇಲ್ಲಾಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು. ನಾವು ನಮ್ಮ ಸರ್ಕಾರ ಬಂದಾದಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಕೇಂದ್ರ ಸರ್ಕಾರದಿಂದ 1ನೇ ತರಗತಿಯಿಂದ ಹಿಡ್ಕೊಂಡು 8ನೇ ತರಗತಿವರೆಗೂ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು. ಭಾಳ ವರ್ಷದಿಂದ ಒಂದು 60 ವರ್ಷ ಹಿಂದೆಯಿಂದನೇ ಇಂದಿರಾ ಗಾಂಧಿ ಕಾಲದಿಂದನೇ ಆ ಸ್ಕಾಲರ್ಶಿಪ್ಪನ್ನು ಕೊಡ್ಕೊಂಡು ಬರ್ತಾಯಿದ್ರು. ಹೋದ ವರ್ಷದಲ್ಲಿ BJP ಸರ್ಕಾರದಲ್ಲಿ ಆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸ್ಬಿಟ್ಟು ಇಡೀ ದೇಶದಲ್ಲಿ ಕೊಡ್ತಾಯಿದ್ರು, ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಕೊಡ್ತಾಯಿದ್ರು. ಆ ಕಾರ್ಯಕ್ರಮನ BJP ಸರ್ಕಾರದಲ್ಲಿ ನಿಲ್ಲಿಸ್ಬಿಟ್ರು. ಇಡೀ ಯಾವ ರಾಜ್ಯದಲ್ಲೂ ಚಾಲನೆ ಮಾಡಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಮೊದಲೇ ಬಾರಿ ನಮ್ಮ ರಾಜ್ಯದಲ್ಲಿ 1ನೇ ತರಗತಿಯಿಂದ ಹಿಡ್ಕೊಂಡು 8ನೇ ತರಗತಿವರೆಗೂ ನಾವು ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ. 80 ಕೋಟಿ ವೆಚ್ಚದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ. ಏನಿದೆ ನಾವು ಸ್ಕಾಲರ್ಶಿಪ್ ಕೊಡೋದು? 1ನೇ ತರಗತಿ ಸ್ಟೂಡೆಂಟ್ 1ನೇ ತರಗತಿಯವರೆಗೆ 1,000 ರೂಪಾಯಿ ಏನೋ ಆಗ್ತದೆ. 1ನೇ ತರಗತಿಯಿಂದ 5ನೇ ಕ್ಲಾಸ್ವರೆಗೂ 1,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾಯಿದ್ವಿ. 5ನೇ ಕ್ಲಾಸ್ 6ನೇ ಕ್ಲಾಸ್ ಅವ್ರಿಗೆ 2,500 ಏನೋ ಕೊಡ್ತಾಯಿದ್ವಿ. 7ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ಗೆ 3,500 ರೂಪಾಯಿ ಕೊಡ್ತಾಯಿದ್ವಿ. 3,500 ರೂಪಾಯಿ ಅಂದರೆ ಬಡವರು ಭಾಳ ಮುಖ್ಯ ಆಗ್ತದೆ. ಅದು ಶ್ರೀಮಂತರಿಗೆ ಅದು ಏನು ಕಾಣಲ್ಲ. 3,500 ರೂಪಾಯಿ ಏನಾಗ್ತದಪ್ಪ, 3,500 ಯಾವ ಲೆಕ್ಕಕ್ಕಿಲ್ಲ ಅಂತ ಬಡವರಿಗೆ ಅದು ಭಾಳ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ನಾವೇನು ಮಾಡಿದ್ವಿ, ಇಲ್ಲ ಈ ಸ್ಕಾಲರ್ಶಿಪ್ ಇಲ್ಲಿ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ನಮ್ಮ ರಾಜ್ಯದಲ್ಲಿ ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿ ನಮ್ಮ ರಾಜ್ಯದಲ್ಲಿ ಈ ಬಾರಿ 80 ಕೋಟಿ ವೆಚ್ಚದಲ್ಲಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಆಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ ಈ ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲನ್ನು ಚಾಲನೆಯನ್ನು ಕೊಟ್ಟರು. ಸಿದ್ದರಾಮಯ್ಯ ಅವರು 2016ರಿಂದ ಹಿಡ್ಕೊಂಡು 2018ವರೆಗೂ 126 ಮೊರಾರ್ಜಿ ದೇಸಾಯಿ ರೆಸಿಡೆನ್ಸನ್ನು ಕೊಟ್ಟಿದ್ದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಆದಮೇಲೆ BJP ಸರ್ಕಾರ ಬಂದು ಒಂದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿರಲಿಲ್ಲ. ಅದಾದಮೇಲೆ ನಮ್ಮ ಸರ್ಕಾರ ಬಂದಾದಮೇಲೆ ಈ ವರ್ಷ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ನಮ್ಮ ಸರ್ಕಾರ ಬಂದಾದಮೇಲೆ
6 ತಿಂಗಳು ಬಜೆಟ್ ಇತ್ತು ಹೋದ ಬಾರಿ 23-24 ಅಂತ ಬಜೆಟ್ ಮಾಡಿದ್ವಿ. ಅದರಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂತ 10 ಮೊರಾರ್ಜಿ ದೇಸಾಯಿ ಸ್ಕೂಲ್ ರೆಸಿಡೆನ್ಸ್ ಸ್ಕೂಲನ್ನು ಕೊಟ್ಟಿದ್ವಿ. ಈ ವರ್ಷ 24-25 ಈ ಬಾರಿ ಬಜೆಟಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ 50 ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 100 ಕೊಟ್ಟಿದ್ವಿ. ಮೊರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಅಂದರೆ ಮಾಮೂಲಿ ಕಾಣ್ತದೆ ನಮಗೆಲ್ಲ. ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂದರೆ ಏನಪ್ಪ ಮಾಮೂಲಿ ಸ್ಕೂಲ್ ಕೊಟ್ಟೋರಿಲ್ಲ, ಅದು ವೆಚ್ಚ ಕಟ್ಟಕ್ಕೆ ಕನಿಷ್ಠ 400 ಕೋಟಿ ರೂಪಾಯಿ ಆಗ್ತದೆ. ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಎಷ್ಟಾಗ್ತದೆ? 400 ಕೋಟಿ ವೆಚ್ಚ ಆಗ್ತದೆ. ಅದರಲ್ಲಿ ಎಲ್ಲ ಥರ ಸೌಲಭ್ಯಗಳು ಇರ್ತದೆ, ಹಾಸ್ಟೆಲ್ ಇರ್ತದೆ, ಆಮೇಲೆ ಎಲ್ಲ ಥರ ಏನೇನು ಇರಬೇಕು. ನಾನು ಭಾಳ ವರ್ಷದಿಂದ ನಾನು ಜಿಲ್ಲಾನಿವರೆಗೂ ಮತ್ತು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.